ಬೆಂಗಳೂರಿಗೆ ಬರ್ತಿದ್ದಂಗೆ ಬರ್ಗೆಟ್ ಬಾ ಮಾತಾರ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಮಲ್ಲಿಕಾ ಬಿರಿಯಾನಿಗೆ. ಮನೆಯಿಂದ ಅಮ್ಮ ಊಟ ತಂದಿದ್ರು. ನಾನು ಯಾವ ಬಾಯಲ್ಲಿ ಹೇಳಿ ಅಮ್ಮ ನಿನ್ನಡಿಗೆ ಅಲ್ಲ, ನಾನು ಇಂಡಿಯಾದ ಹೋಟೆಲಿನ ಊಟ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ನಮ್ಮ ಅಣ್ಣನೂ ಇಷ್ಟು ದೂರ ಎಲ್ಲ ಬರಕ್ಕಾಗಲ್ಲ, ಏರ್ಪೋರ್ಟ್ ಇಂದಾನೆ ಆನ್ ದ ವೇ ಸ್ವಲ್ಪ ಡಿಟೂರ್ ಮಾಡಿದ್ರೆ ಮಲ್ಲಿಕಾ ಬಿರಿಯಾನಿ ಸಿಗುತ್ತೆ. ಬಿರಿಯಾನಿ ಅಂತೂ ಸೂಪರ್ ಆಗಿರುತ್ತೆ, ಅದು ಅಲ್ಲೇ ತಿಂದ್ರೆ ಬಿಸಿ ಬಿಸಿಯಾಗಿ ಇನ್ನೂ ಸಕ್ಕದಾಗಿರುತ್ತೆ ಅಂತ ಹೇಳ್ದ. ಸೊ ಅವನ ಫುಲ್ ಬಿಲ್ಡಪ್ಗೆ ಮರಳಾಗಿ ನಾನು ಕೂಡ ಮಲ್ಲಿಕಾ ಬಿರಿಯಾನಿನ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೊರಟೆ ಬಿಟ್ವಿ. ಯಾರೇ ಬರ್ಲಿ, ಇಲ್ಲಿ ಸೆಲ್ಫ್ ಸರ್ವಿಸ್, ಸೌದೆ ಒಲೆಯಲ್ಲಿ ಮಾಡೋ ಅಡಿಗೆ ಘಮ 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 ಅಂತ ಇತ್ತು. ರೆಸ್ಟೋರೆಂಟ್ ಕೂಡ ತುಂಬಾ ನೀಟ್ ಆಗೂ ಇದೆ, ಸ್ಪೇಷಿಯಸ್ ಆಗೂ ಇದೆ. ಇನ್ನ ಬ್ಯಾಟಿಂಗ್ ಬಂಗಾರಮ್ಮನ ಅವತಾರಗಳು ಶುರು. ಬೆಂಗಳೂರಿಗೆ ಬರ್ತಿದ್ದಂಗೆ ಮಲ್ಲಿಕಾ ಬಿರಿಯಾನಿಲಿ ಬಿರಿಯಾನಿ ತಿನ್ನಕ್ ಬಂದಿದೀವಿ. ನಮ್ಮ ಅಣ್ಣ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಡೈರೆಕ್ಟ್ ಮನೆಗೂ ಹೋಗ್ದೇನೆ ಇಲ್ಲಿಗೆ ಬಂದಿದೀವಿ. ಅದಕ್ಕೆ ಹಾಟ್ ಅಂಡ್ ಸ್ಪೈಸಿನ ತಂಪ್ ಮಾಡ್ಕೊಳಕ್ಕೆ ನಾವು ತಿಂತಾ ಇರೋದು ಕುಲ್ಫಿ. ನಮ್ಮ ಬೆಂಗಳೂರಿನ ಬ್ಯೂಟಿ, ಟ್ರಾಫಿಕ್, ವಿಧಾನಸೌಧ ಎಲ್ಲಾನು ಕಣ್ ತುಂಬಿಸ್ಕೊಳ್ತಾ ನಾವು ಹೊರಟಿದೀವಿ ಚಿಕ್ಕಪೇಟೆಗೆ. 2 ಕಿಲೋಮೀಟರ್ ಹೋಗಕ್ಕೆ 16 ಮಿನಿಟ್ಸ್ ತೋರಿಸ್ತಾ ಇದೆ. ನಾನು ನಮ್ಮ ಅಣ್ಣಂಗೆ ಅದೇ ಹೇಳ್ತಾ ಇದ್ದೆ, ನಮ್ಗೆಲ್ಲ 2 ಕಿಲೋಮೀಟರ್ ಅಂದ್ರೆ 2 ಮಿನಿಟ್ಸ್ ಇರುತ್ತೆ ಅಮೆರಿಕದಲ್ಲಿ ಅಂತ. ಗೃಹ ಪ್ರವೇಶದ ಶಾಪಿಂಗ್ಗೆ ನಾವು ಬಂದಿರೋದು ಚಿಕ್ಕಪೇಟೆಗೆ. ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಇವತ್ತೇ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ಮತ್ತೆ ಫ್ಲೈಟ್ ಎತ್ತಿ ಇನ್ನೊಂದ್ ಕಡೆ ಹೋಗ್ಬೇಕಾಗಿದೆ. ಗೃಹ ಪ್ರವೇಶದ ಶಾಪಿಂಗು ಮೇನ್ ಸೀರೆಗಳು 2 ತಗೊಂಡ್ಬಿಟ್ರೆ ಬ್ಲೌಸ್ ಗೀಸ್ ಹೊಲಿಯಕ್ ಕೊಟ್ಬಿಡ್ಬೋದು. ಅದಕ್ಕೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಇವತ್ತೇ ಸೀರೆ ತಗೊಂಡ್ಬಿಡಿ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿಗೆ. ಭಾನುವಾರ ಬೇರೆ, ಚಿಕ್ಕಪೇಟೆಲಂತೂ ಭಯಂಕರ ರಶ್. ಮೇನ್ ಸೀರೆ ಮೈಂಡ್ ಅಲ್ಲಿ ಒಂದು ಅನ್ಕೊಂಡಿದ್ದೆ ಈ ತರ ತಗೋಣ ಅಂತ. ಸೊ ಅದರದ ಹುಡುಕಾಟನೆ ನಡೀತಾ ಇತ್ತು. ಫೈನಲಿ ನನ್ನ ವಾರ್ಡ್ರೋಬಿನ ಕಾಸ್ಟ್ಲಿಯಸ್ಟ್ ಸೀರೆ ನಮ್ಮ ಅಣ್ಣನ ಕಡೆಯಿಂದಾನೆ ಬಂತು. ಇದು ನಮ್ಮ ಅಣ್ಣನ ಮಗಳದು, ನಮ್ಮ ಅಮ್ಮಂದು ಎಲ್ಲ ಶಾಪಿಂಗ್ ಆಗ್ಬಿಟ್ಟಿದೆ. ಇವತ್ತು ನನ್ನ ಶಾಪಿಂಗ್ ಹೆಲ್ಪ್ ಮಾಡಕ್ಕೆ ಅವರೆಲ್ಲರೂ ಕೂಡ ಬಂದಿದ್ರು.